ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಒಂದು ತಲೆನೋವು ಇರ್ತತಿ. ಸಂಡ್ಗಿ ಮಾಡ್ಬೇಕಂತಂದ್ರೆ ಅಕ್ಕಿ ನೆನೆಸ್ಬೇಕು, ಗಿರಣಿಗೆ ಹಾಕಿಸ್ಬೇಕು, ರುಬ್ಬಬೇಕು ಅಂತೇಳಿ. ಈ ಸಂಡ್ಗೆ ಮಾಡೋದಕ್ಕೆ ನೀವು ಯಾವುದೇ ರೀತಿ ನೆನೆಸ್ಬೇಕಂತಿಲ್ಲ. ಇದಕ್ಕೆ ಜನ ಕೂಡ ಜಾಸ್ತಿ ಬೇಡ. ಒಬ್ಬರೇ ನೀವು ಆರಾಮಾಗಿ 10 ನಿಮಿಷದಲ್ಲೆಲ್ಲ ನೀವು ಒಂದು ಬುಟ್ಟಿಯಷ್ಟು ಸಂಡ್ಗಿ ಮಾಡ್ಬೋದು. ಈ ಸಂಡ್ಗಿನೂ ಅಷ್ಟೇ 2 ರಿಂದ 3 ಪಟ್ಟಷ್ಟು ಅಳ್ತಾವು. ನೀವು ನೋಡ್ತಿರ್ಬೋದು ಇಲ್ಲೇ. ಬನ್ನಿ ಹಂಗಂದ್ರೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಾನಂತ. ನಾನು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಅವಾಗ ನಿಮ್ಗೆ ಗೊತ್ತಾಗ್ತತಿ ಯಾವ ರೀತಿ ಮಾಡೋದಂತೇಳಿ. ಬರ್ರಿ ಇವಾಗ ಹೆಂಗ್ ಮಾಡೋದು ಅಂತೇಳಿ ನೋಡೋಣಂತ. ಮೊದ್ಲಿಗೆ ನಾನಿಲ್ಲಿ ಈ ಸಂಡ್ಗೆ ಮಾಡೋದಕ್ಕೆ ಒಂದು ಬಾಂಡ್ಲಿ ತಗೊಂಡ ನೋಡ್ರಿ. ನೀವು ಬೇಕಂದ್ರೆ ಒಂದು ದಬ್ರಿ ಅಥವಾ ಏನಾದ್ರೂ ತಗೋಬೋದಿಲ್ಲೇ. ಆಮೇಲೆ ನಾವೇನ್ ಕಪ್ ತೋರ್ಸಾತನಲ್ಲ, ಇದೇ ಕಪ್ಪಿನ ಅಳತೆ ಒಳಗ ನಾನು ಇವಾಗ ಹಿಟ್ಟು ಮತ್ತು ನೀರನ್ನ ಸೇರಿಸ್ಕೊಳ್ಳೋದು. ಇವಾಗ ನಾನು ಅದೇ ಕಪ್ಪಿನ ಅಳತೆ ಒಳಗ ಅಕ್ಕಿ ಹಿಟ್ಟನ್ನ ಹಾಕೊಂತಾನೆ ನೋಡ್ರಿ. ನಾನಿಲ್ಲಿ ಒಟ್ಟ 2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳಕತ್ತಾನಿ. ಇದು ಮನೆಯಲ್ಲಿರುವಂತ ನಾರ್ಮಲ್ ಅಕ್ಕಿ ಹಿಟ್ಟ, ಯಾವುದೇ ರೀತಿ ನೆನೆಸಿ ಮಿಲ್ಗೆ ಹಾಕ್ಸಿರೋದಲ್ಲ. ಇವಾಗ ಅದೇ ಕಪ್ಪಿನ ಅಳತೆಯೊಳಗ ನಾನು ನೀರನ್ನ ಸೇರಿಸ್ಕೊಳತನ ನೋಡ್ರಿ. ಇದು ಬಿಸಿನೀರಲ್ಲ, ತಣ್ಣೀರ ನಾನಿಲ್ಲೇ ಹಾಕೊಳಕತ್ತಾನಿ. ಈ ಕಪ್ಲೆ ನಾನು ಒಟ್ಟ 3 ಕಪ್ನಷ್ಟು ತಣ್ಣೀರನ್ನ ಸೇರಿಸ್ಕೊಂಡ ನೋಡ್ರಿ. ಈ ಸಂಡ್ಗಿ ರೆಸಿಪಿ ಸ್ವಲ್ಪ ಡಿಫ್ರೆಂಟ್ ಆಗೈತಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ರಿ. ನಾನು ಒಟ್ಟ 2 ಕಪ್ ಅಕ್ಕಿ ಹಿಟ್ಟಿಗೆ 3 ಕಪ್ನಷ್ಟು ನೀರನ್ನ ಸೇರಿಸ್ಕೊಂಡ ನೋಡ್ರಿ. ಇವಾಗ ಇದನ್ನ ಗಂಟಿರಬಾರ್ದು, ಆ ರೀತಿ ನಾವು ಇದನ್ನ ಚಂದಾಗ ಒಂದ್ಸಲ ಕಲಿಸ್ಕೋಬೇಕಾಕತಿ. ಈ ರೀತಿ ಯಾವುದೇ ರೀತಿ ಗಂಟಿರಬಾರ್ದು ನೋಡ್ರಿ. ನಾನಿಲ್ಲೇ ಕಲಿಸ್ಕೊಂಡು ಈ ರೀತಿ ಇಟ್ಕೊಂಡಾನ ಇದನ್ನ. ಇವಾಗ ಇದನ್ನ ಒಂದು 2 ನಿಮಿಷ ಹಂಗ ಎತ್ತಿಟ್ಕೊಂಡ್ಬಿಡೋಣಂತ. ಅಷ್ಟೊತ್ತಿಗೆ ನಾವು ಬಿಸಿನೀರನ್ನ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನಿಲ್ಲೇ ಒಂದು ಪಾತ್ರೆಗೆ ಅದೇ ಕಪ್ಪಿನ ಅಳತೆ ಒಳಗ ನಾನೇನು ಹಿಟ್ಟು ಹಾಕೊಂಡಿದ್ನಲ್ಲ ಅದೇ ಕಪ್ಪಿನ ಅಳತೆ ಒಳಗ ನೀರನ್ನ ಹಾಕೊಂತಾನೆ ನೋಡ್ರಿ. ಇಲ್ಲಿ ನಾನು ಒಟ್ಟ 6 ಕಪ್ನಷ್ಟು ನೀರನ್ನ ಸೇರಿಸ್ಕೊಳಕತ್ತಾನ ಇಲ್ಲೇ. ನಾನಿಲ್ಲೇ ಒಟ್ಟ 2 ಕಪ್ನಷ್ಟು ಅಕ್ಕಿ ಹಿಟ್ಟು, 3 ಕಪ್ಪು ತಣ್ಣೀರು, ಆಮೇಲೆ 6 ಕಪ್ನಷ್ಟು ಬಿಸಿನೀರನ್ನ ನಾವು ಈ ಸಂಡ್ಗಿ ಮಾಡೋದಕ್ಕೆ ಬಳಸ್ಕೋಬೇಕತ್ ನೋಡ್ರಿ. ಇವಾಗ ಇದನ್ನ ಒಂದು ಕುದಿ ಬಬಲ್ಸ್ ಎಲ್ಲ ಬರ್ಬೇಕು, ಅಲ್ಲಿವರೆಗೂ ನಾವು ಇದನ್ನ ಕುದಿಯೋದಕ್ಕೆ ಇಟ್ಕೊಂಡ್ಬಿಡೋಣಂತ. ಇವಾಗ ಅದು ನೀರು ಕುದಿಯೋಷ್ಟೊತ್ತಿಗೆ ನಾವೇನು ಅವಾಗಲೇ ಕಲಸಿಟ್ಟಿದ್ವಲ್ಲ ಅಕ್ಕಿ ಹಿಟ್ಟು ಮತ್ತು ತಣ್ಣೀರು, ಅದಕ್ಕನ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಡೋಣ. ನಾನಿಲ್ಲೇ 1.5 ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಂಡಾನಿ. ಉಪ್ಪು ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ, ಕಡಿಮೆನ ಸೇರಿಸ್ಕೊರಿ. ಉಪ್ಪು ಹಾಕಿ ಆದ್ಮೇಲೆ ಇದನ್ನ ಇನ್ನೊಂದ್ಸಲ ನಾವು ನೀಟಾಗ ಎಲ್ಲ ಕಡೆ ಹೊಂದ್ಕೊಳ್ಳಂಗ ಕಲಸ್ಕೊಂಡ್ಬಿಡೋಣ. ಇವಾಗ ನೀವು ನೋಡ್ತಿರ್ಬೋದಿಲ್ಲೇ, ನಾವು ಅವಾಗಲೇ ಕಲಸಿಟ್ಟಿರೋದ್ರಿಂದ ಇದು ಸ್ವಲ್ಪ ದಪ್ಪ ಆಗೈತಿ. ಸೊ ಇವಾಗ ಇದು ರೆಡಿ ಆಯ್ತು. ಇಲ್ಲಿ ಬಿಸಿನೀರು ಕೂಡ ಕಾದತ್ ನೋಡ್ರಿ. ನಾನಿವಾಗ ಬಿಸಿನೀರನ್ನ ಎಷ್ಟು ಹಾಕೋತಾನಂತೇಳಿ ಇಲ್ಲೇ ನೀಟಾಗ ನೋಡ್ಕೊಂಡ್ಬಿಡ್ರಿ, ಯಾಕಂದ್ರೆ ನಾನು ಒಮ್ಮೆ ಹಾಕೊಳಕತ್ತಿರ್ಲಿಲ್ಲೇ. ನಾವು ಕುದಿಯೋದಕ್ಕೆ ಇಟ್ಟಿದ್ದು 6 ಕಪ್ನಷ್ಟು ಬಿಸಿನೀರು, ಆದ್ರೆ ನಾನಿಲ್ಲಿ ಹಾಕ್ಕೊಂಡಿದ್ದು ಕೇವಲ 4 ಕಪ್ನಷ್ಟು ಬಿಸಿನೀರನ್ನ ನಾನಿಲ್ಲೇ ಹಾಕೊಂಡ ನೋಡ್ರಿ. ಇವಾಗ ಇದನ್ನ ಚಂದಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ನೀಟಾಗ ಇದು ಗಂಟಾಗಬಾರ್ದು, ಆ ರೀತಿ ಒಂದ್ಸಲ ಕಲಸ್ಕೊಂಬಿಡೋಣ ಇದನ್ನ. ಅದೇನು 2 ಕಪ್ ನೀರು ಉಳ್ದತ್ತಲ್ರಿ, ಅದನ್ನ ಬಾಯಿ ಮುಚ್ಚಿ ಇಟ್ಬಿಡ್ರಿ, ಅದು ಬಿಸಿ ಆರಬಾರ್ದು. ಇವಾಗ ಇದನ್ನ ಸ್ಟವ್ ಮೇಲೆ ಇಟ್ಕೊಂಬಿಡೋಣ. ಇವಾಗ ಡೈರೆಕ್ಟಾಗಿ ನಾನಿಲ್ಲೇ ಸ್ಟವ್ ಮೇಲೆ ಇಟ್ಕೊಳಕತ್ತಾನ ನೋಡ್ರಿ. ಇವಾಗ ಇದನ್ನ ನಾವು ಲೋ ಫ್ಲೇಮ್ ಒಳಗೆ ಈ ರೀತಿ ಕಂಟಿನ್ಯೂಸ್ ಆಗಿ ಇದನ್ನ ತಿರುಗಿಸ್ಕೊಂತಾನೆ ಇರ್ಬೇಕು ನೋಡ್ರಿ. ಯಾಕಂದ್ರೆ ಇದು ಅಕ್ಕಿ ಹಿಟ್ಟಾಗಿರೋದ್ರಿಂದ ಬೇಗ ಗಟ್ಟಿ ಆಗ್ತತಿ. ಆದಷ್ಟು ಇದನ್ನ ಲೋ ಫ್ಲೇಮ್ ಒಳಗ ಈ ರೀತಿ ನೀವು ತಿರುಗಿಸ್ಕೊಂತ ಬಂದ್ರೆ ಒಂದು 2 ನಿಮಿಷದಲ್ಲೆಲ್ಲ ಅದು ಸ್ವಲ್ಪ ಗಟ್ಟಿ ಹಾಕೊಂತ ಬರ್ತತಿ. ಅದು ನೀವು ನೋಡ್ತಿರ್ಬೋದಿಲ್ಲೇ, ಇದು ಸ್ವಲ್ಪ ಮಂದವಾಗೈತಿ ಅಂದ್ರೆ ದಪ್ಪ ಹಾಕೊಂತ ಬರಾಕತ್ತತಿ. ಇದು ನಾನಿಲ್ಲೇ ತೋರ್ಸಾತನ ನೋಡ್ರಿ. ಈ ರೀತಿ ಆದ್ಮೇಲೆ ನಾವೇನು ಅವಾಗ್ಲೇ ಇಟ್ಟಿದ್ವಲ್ಲ 2 ಕಪ್ನಷ್ಟು ನೀರು, ಅದನ್ನ ನಾನು ಇವಾಗ ಸೇರಿಸ್ಕೊಂತಾನೆ ನೋಡ್ರಿ. ಇಲ್ಲಿ ನಾನು ಒಟ್ಟ 2 ಕಪ್ ಇನ್ನೇನು ಉಳಿದಿತ್ತಲ್ಲ ಅದನ್ನ ಮತ್ತೆ ಸೇರಿಸ್ಕೊಂಡಾನ ಇದಕ್ಕೆ. ಇವಾಗ ಇದನ್ನ ನೀಟಾಗ ಮತ್ತೊಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದ್ ವೇಳೆ ನೀವು ಅದ್ರ ಬಾಯಿ ಮುಚ್ಚಿಲ್ಲಂಗ ಅದು ಏನಾರ ತಣ್ಣಗಾಗ್ಬಿಟ್ಟಿದ್ರ ಅದು ಇನ್ನೊಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕೊಂಬಿಡ್ರಿ. ಯಾಕಂದ್ರೆ ಅದು ಸ್ವಲ್ಪ ತಣ್ಣಗಾಗ್ಬಿಟ್ರೆ ಇಲ್ಲಿ ಗಂಟಾಗ್ತತಿ. ಆದ್ರಿಂದ ಅದು ಬಿಸಿ ಇರುವಾಗ್ಲೇನೆ ಇದಕ್ಕೆ ಸೇರಿಸ್ಕೊಂಡ್ಬಿಡ್ಬೇಕಾಕತ್. ನಾವು 2 ಕಪ್ ನೀರು ಹಾಕಿ ಆದ್ಮೇಲೆ ನೀವು ಮತ್ತೊಂದು 2 ನಿಮಿಷ ಅದನ್ನ ತಿರುಗಿಸ್ಕೊಂಡ್ಬಿಟ್ರೆ ಈ ರೀತಿ ಅದು ಮತ್ತೆ ಗಟ್ಟಿ ಆಗ್ತತಿ. ಅಲ್ಲಿವರೆಗೂ ಆದ್ರೆ ಇದು ರೆಡಿ ಆಯ್ತು ಅಂತ ಹೇಳ್ರಿ. ಇವಾಗ ನಾನು ಇದಕ್ಕೆ ಅಜ್ವಾಯಿನ ಸೇರಿಸ್ಕೊಳಕತ್ತಾನ ನೋಡ್ರಿ. 1 ಸ್ಪೂನ್ ಅಷ್ಟು ಅಜ್ವಾಯಿನ್ ಹಾಕೊಂಡನಿ. ಆಮೇಲೆ ಇದು ಬಂದ್ಬಿಟ್ಟು ಎಳ್ಳು ಸೇರಿಸ್ಕೊಂಡ ನಾನು. ಇದು ಆಪ್ಷನಲ್ ಇದ್ರ ಹಾಕೋರಿ, ಇಲ್ಲಾಂದ್ರೆ ಇದನ್ನ ಸ್ಕಿಪ್ ಕೂಡ ನೀವು ಮಾಡ್ಕೋಬೋದಿಲ್ಲೇ.
ಇಲ್ಲಿ ನೀವು ಅಜ್ವಾಯಿನ್ ಬದಲಿ ನೀವು ಜೀರಿಗೆ ಕೂಡ ಸೇರಿಸ್ಕೋಬಹುದು. ನಾನಿಲ್ಲಿ ಅಜ್ವಾಯಿನ್ನ ಹಾಕೊಂಡನಿ. ಆಮೇಲೆ ನೀವು ಇವೆರಡನ್ನೂ ನೀವು ಇನ್ನೇನು ಸ್ಟವ್ನ ಆಫ್ ಮಾಡ್ತೇವೆ ಅನ್ನೋ ಟೈಮ್ ಒಳಗೆ ಸೇರಿಸ್ಕೋಬೇಕಾಕತಿ. ಮೊದ್ಲ ಹಾಕೊಳಕ್ ಹೋಗಬೇಡಿ. ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂತ ಬರ್ತಾನೆ ನೋಡ್ರಿ. ಈ ರೀತಿ ಇರ್ಬೇಕಿದು ಕನ್ಸಿಸ್ಟೆನ್ಸಿ. ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ತೆಳುವು ಇರಬಾರ್ದು, ಮೀಡಿಯಮ್ ಆಗಿರ್ಬೇಕು. ಇವಾಗ ಇದು ರೆಡಿ ಆಗೈತಿ. ನಾನಿಲ್ಲ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇದು ಬಿಸಿ ಇರೋವಾಗಲೇ ಸಂಡಿಗೆ ಹಾಕಕ್ಕೆ ಆಗೋದಿಲ್ಲ, ಆದ್ರಿಂದ ಇದು ಸ್ವಲ್ಪ ಅಳ್ಳಬೇಕು. ಅಲ್ಲಿವರೆಗೂ ನಾವು ಇದನ್ನ ಒಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಡೋಣಂತ. ಅದು ಸ್ವಲ್ಪ ಬಿಸಿ ಕಡಿಮೆ ಆಗಲಿ, ಅಲ್ಲಿವರೆಗೂ ನಾವು ಸಂಡಿಗೆ ಇಡೋದಕ್ಕೆ ಕವರ್ನ ರೆಡಿ ಮಾಡ್ಕೋಬೇಕಾಕತ್ ನಾವು. ನಾನಿಲ್ಲೇ ಒಂದು ಹಾಲಿನ ಪಾಕೆಟ್ನ ತೊಳೆದು ತಗೊಂಡನ್ ನೋಡ್ರಿ. ನಿಮ್ಮ ಮನೇಲಿ ಯಾವ್ದೈತೋ ಅದನ್ನ ಉಪ್ಪಿಂದಾದ್ರೂ ತಗೋಬಹುದು, ಯಾವ್ದಾದ್ರೂ ತಗೋರಿ. ಇವಾಗ ಇದನ್ನ ನಾನು ವಿಡಿಯೋದೊಳಗೆ ತೋರ್ಸಾತನಲ್ಲ ಆ ರೀತಿ ಇದನ್ನ ಕಟ್ ಮಾಡ್ಕೊಂಬಿಡ್ರಿ. ಇದೇನು ತೋರ್ಸಾತನಲ್ಲ ಇದು ಹಿಟ್ಟು ಹಾಕೋದಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದು. ಇವಾಗ ನಾನು ತೋರಿಸ್ತೇನೆ ನೋಡ್ರಿ. ಇಲ್ಲಿ ನೀವು ಸ್ವಲ್ಪ ತೆಳುವಾಗಿ ಕಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಸ್ವಲ್ಪ ದಪ್ಪಾಗೇ ಇರಲಿ. ಆ ರೀತಿ ಇದನ್ನ ಕಟ್ ಮಾಡ್ಕೋಬೇಕಾಕತ್ ನಾವು. ನೀವು ನೋಡ್ತಿರ್ಬೋದಿಲ್ಲ, ಇಷ್ಟು ದಪ್ಪಾಗಿ ನಾನು ಕಟ್ ಮಾಡ್ಕೊಂಡನಿ. ನಾವು ಸಂಡಿಗೆ ಇಡಾಕ ಬೇಕಾದಂಥ ಕವರ್ ಕೂಡ ಇಲ್ಲೇ ರೆಡಿ ಆಯ್ತು ನೋಡ್ರಿ. ಇವಾಗ ನಾವೇನು ಅವಾಗಲೇ ಮುಚ್ಚಿಟ್ಟಿದ್ವಲ್ಲ ಪ್ಲೇಟ್, ಅದು ಇವಾಗ ಸ್ವಲ್ಪ ಬಿಸಿ ಕಡಿಮೆ ಆಗಿರ್ತತಿ. ಇದನ್ನ ಇವಾಗ ಇನ್ನೊಂದ್ಸಲ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಬಿಡೋಣಂತ. ಆಮೇಲೆ ಈ ಸಂಡಿಗೆನ ನೀವು ಪೂರ್ತಿ ತಣ್ಣಗಾದ್ಮೇಲೆ ಇಟ್ಕೊಳಕ್ ಹೋಗ್ಬೇಡಿ. ಇದು ಸ್ವಲ್ಪ ಆದ್ರೂ ಬಿಸಿ ಇರ್ಬೇಕು, ಅವಾಗಲೇ ನೀವು ಸಂಡಿಗೆನ ಇಟ್ಕೋಬೇಕಾಕತಿ. ಸೊ ಇವಾಗ ಇದು ರೆಡಿ ಆಗೈತೆ ನೋಡ್ರಿ. ಈ ಹಿಟ್ಟನ್ನ ನಾನು ಇವಾಗ ಇನ್ನೊಂದು ಪಾತ್ರೆಗೆ ಒಂದು ಅರ್ಧದಷ್ಟು ಸಮನಾಗಿ ತಕೊಳಕತ್ತಾನ ನೋಡ್ರಿ. ಇಲ್ಲೇ ನಾನಿಲ್ಲೇ ಕಲರ್ ಹಾಕಿ ಇಡ್ತಿರೋದ್ರಿಂದ ಒಂದು ಪಾತ್ರೆಗೆ ನಾನಿಲ್ಲೇ ಕಲರ್ನ ಸೇರಿಸ್ಕೊಂಡಿರ್ತಾನೆ. ಆಮೇಲೆ ಇನ್ನೊಂದು ಇದೇ ರೀತಿ ಬಿಳಿಯಾಗಿ ಇಟ್ಕೊಳಕತ್ತಾನೆ. ಸೊ ಇವಾಗ ನಾನು ಸಮನಾಗಿ ತಕೊಂಡ ನೋಡ್ರಿ. ಇಲ್ಲೇ ನಿಮ್ಗೆ ಕಲರ್ ಇಷ್ಟ ಇಲ್ಲ ಅಂತಂದ್ರೆ ನೀವು ಇದನ್ನ ಡೈರೆಕ್ಟಾಗಿ ಸಂಡಿಗೆ ಇಡೋದಕ್ಕೆ ಬಳಸ್ಕೊಂಬಿಡ್ಬೋದು. ನಾನಿಲ್ಲೇ ಕೇಸರಿ ಕಲರ್ನ ಸೇರಿಸ್ಕೊಂಡ ನೋಡ್ರಿ. ನೀವು ಕಲರ್ ಹಾಕೋದಾದ್ರೆ ನಿಮ್ದು ಇಷ್ಟದ ಕಲರ್ ಯಾವುದಾದ್ರೂ ಸೇರಿಸ್ಕೊಂಬಿಡ್ರಿ. ಹಾಕ್ಕೊಂಡು ಇದನ್ನ ನೀಟಾಗಿ ಹೊಂದ್ಕೊಳ್ಳೋವರೆಗೂ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡ್ತಿರ್ಬೋದು ನೀವು ಇಲ್ಲೇ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಾನ ಇದನ್ನ. ಸೊ ಇವಾಗಿದು ರೆಡಿ ಆಯ್ತು ನೋಡ್ರಿ. ನಿಮ್ಗೇನಾದರೂ ಈ ಸಂಡಿಗೆ ರೆಸಿಪಿ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗಬೇಡಿ. ಆಮೇಲೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇವಾಗ ನಾನು ಡೈರೆಕ್ಟಾಗಿ ನಿಮ್ಗೆ ಸಂಡಿಗೆ ಹಿಟ್ಟ ತೋರಿಸ್ತಾನೆ ನೋಡ್ರಿ. ನಾವೇನು ಅವಾಗಲೇ ಕಟ್ ಮಾಡಿಕೊಂಡಿದ್ದಲ್ಲ ಕವರ್, ಅದಕ್ಕೆ ನಾವು ಇದನ್ನ ಹಿಟ್ಟನ್ನ ಸೇರಿಸ್ಕೊಂಬಿಡೋಣ. ಇವಾಗ ನಾನಿಲ್ಲೇ ಒಂದು 2 ಸ್ಪೂನಷ್ಟು ಸೇರಿಸ್ಕೊಂಡಾನ ನೋಡ್ರಿ. ಆ ಕವರ್ ಏನೈತಲ್ಲ ಆ ಕವರಿನ ಅರ್ಧದಷ್ಟು ನೀವು ಹಿಟ್ಟು ಹಾಕೋಬೇಕಾಕತಿ. ಇವಾಗ ನಾನು ಹೆಂಗಿಡೋದಂತ ತೋರಿಸ್ತಾನೆ ನೋಡ್ರಿ. ಈ ರೀತಿ ನೀವು ದುಂಡಗಾಗಿ ಹಾಕ್ಕೊಂತ ಹೋದ್ರೆ ಆತ್ ನೋಡ್ರಿ. ತುಂಬ ಸುಲಭವಾಗಿ ಮಾಡಿಬಿಡ್ಬೋದು ನೀವು. ಒಂದು 5-10 ನಿಮಿಷದಲ್ಲೆಲ್ಲ ಮುಗಿದು ಬಿಡ್ತತಿ ಇದು. ಇಷ್ಟ ನೋಡ್ರಿ. ಈ ರೀತಿ ಸರ್ಕಲ್ ಹಾಕ್ಕೊಂತ ಹೋದ್ರೆ ಮುಗೀತು. ಹಿಟ್ಟಿದು ಜಾಸ್ತಿ ಗಟ್ಟಿ ಇಲ್ಲದೆ ಇರೋದ್ರಿಂದ ಬೇಗ ಆಗ್ತತಿ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಇಟ್ಕೊಂಡ್ರೆ ಆಯ್ತು ನೋಡ್ರಿ. ನೋಡಿರಲ್ಲ ಫ್ರೆಂಡ್ಸ್ ಯಾವ ರೀತಿ ಮನೇಲಿರುವಂಥ ಅಕ್ಕಿ ಹಿಟ್ಟನ್ನ ಬಳಸ್ಕೊಂಡು ಸಂಡಿಗೆ ಮಾಡಕ್ಕೆ ತೋರಿಸಿನಂತ ಹೇಳಿ. ಸೊ ಖಂಡಿತ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡ್ರಿ. ಆಮೇಲೆ ಈ ಸಂಡಿಗೆನ ನೀವು ವರ್ಷಾನ್ಗಟ್ಲೆ ಇಟ್ಕೊಂಡು ಕೂಡ ತಿನ್ಬೋದು, ಏನೂ ಆಗಲ್ಲ. ಆದರೆ ಚೆನ್ನಾಗಿ ಒಣಗಿಸ್ಬಿಟ್ಟು ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ನೀವು ವರ್ಷಾನ್ಗಟ್ಲೆ ಇದನ್ನ ತಿನ್ಕೊಂಡ್ಬಿಡ್ಬೋದು. ಈ ಸಂಡಿಗೆನೂ ಅಷ್ಟೇ ಒಂದು 10 ನಿಮಿಷದ ಕೆಲಸ ಅಷ್ಟೇ ನೋಡ್ರಿ. ಇದು ಹಿಟ್ಟು ಮಾಡೋದಕ್ಕೆ ಒಂದು 5 ನಿಮಿಷ ತಗೊಂಡ್ರು ನೀವು ಇಲ್ಲಿ ಇಡೋದಕ್ಕೂ ಕೂಡ ಸಂಡಿಗೆ ಇಡೋದಕ್ಕೆ ಒಂದು 5 ನಿಮಿಷ ಆದ್ರೆ ಸಾಕಾಗ್ಬಿಡ್ತತಿ. ಅಂದ್ರೆ ಒಟ್ಟ ನಾವು 10 ನಿಮಿಷದೊಳಗೆಲ್ಲ ಈ ಸಂಡಿಗೆನ ಇಟ್ಕೊಂಡ್ಬಿಡ್ಬೋದು. ಸೊ ನಾನು ಈ ರೀತಿ ಇಟ್ಕೊಂಡ ನೋಡ್ರಿಲ್ಲೇ. ಇವಾಗ ಇದನ್ನ ನಾವು ಒಂದು 2 ದಿನ ಇದನ್ನ ಬಿಸಿಲೊಳಗೆ ಒಣಗಿಸ್ಬೇಕಾಕತಿ. ನಾವು ಎಷ್ಟು ಚೆನ್ನಾಗಿ ಒಣಗಿಸ್ತೇವೋ ಅಷ್ಟು ಚೆನ್ನಾಗಿ ಇದನ್ನ ನಾವು ಸ್ಟೋರ್ ಮಾಡ್ಕೊಂಡ್ಬಿಡ್ಬೋದು. ನೀವು ವರ್ಷಾನ್ಗಟ್ಲೆ ಇಡೋದಾದ್ರೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇದನ್ನ ಬಿಸಿಲೊಳಗೆ ಒಣಗಿಸಿ ಇಟ್ಕೊಂಡ್ಬಿಟ್ರೆ ಏನೂ ಹಾಳಾಗಲ್ಲ. ನಾನಿಲ್ಲೇ ತೋರ್ಸಾತ ನೋಡ್ರಿ, ಒಂದೇ ಒಂದು ಕೂಡ ಕಟ್ಟಾಗಿಲ್ಲ, ಅಷ್ಟು ಚೆನ್ನಾಗಿ ಬಂದತ್ತಿದು. ಇವಾಗ ಇದನ್ನ ನಾನು ಕರೆದು ತೋರಿಸ್ತೇನೆ ಬರ್ರಿ ನಿಮ್ಗೆ. ನಾನಿಲ್ಲೇ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಸೇರಿಸ್ಕೊಳತೇನೆ ನೋಡ್ರಿ. ಇವಾಗ ಎಣ್ಣೆ ಜಾಸ್ತಿ ಬಿಸಿ ಆಗ್ಬೇಕು. ಬಿಸಿ ಆದ್ಮೇಲೆ ಈ ಸಂಡಿಗೆನ ಹಾಕ್ಕೊಂಬಿಡೋಣ ಇದಕ್ಕೆ. ಇದನ್ನ ಇವಾಗ ಸ್ಪೂನ್ಲೆ ಕರ್ಕೊಂಬಿಡೋಣಂತ. ನೀವು ನೋಡ್ತಿರ್ಬೋದಿಲ್ಲೇ ಸೈಜು ಯಾವ ರೀತಿ ಡಬಲ್ ಆಗೈತೆ ಅಂಥೇಳಿ. ಈ ರೀತಿ ಕರ್ಕೊಂಬಿಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದತ್ತಂಥೇಳಿ. ಇವಾಗ ಇವು ರೆಡಿ ಆಗ್ಯಾವು. ಇನ್ನೊಂದು ಪ್ಲೇಟ್ಗೆ ತೆಗೆದಿಟ್ಕೊಂಬಿಡೋಣಂತ. ಈಗ
ಈ ಸಂಡಿಗೆಗೆ ನಾನು ಇಲ್ಲೇ ಬರೀ ಉಪ್ಪು ಮತ್ತು ಅಜ್ವಾಯಿನ್ ಸೇರ್ಸೇನಿ. ನೀವು ಒಂದು ವೇಳೆ ನಿಮ್ಗೆ ಖಾರವಾಗಿ ಬೇಕು ಅಂತಂದ್ರೆ ನೀವು ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಕೂಡ ಇಲ್ಲೇ ಸೇರಿಸ್ಕೊರಿ. ಅವಾಗ ಇದು ಖಾರವಾಗಿ ಚೆನ್ನಾಗಿರ್ತತಿ. ನಾನಿಲ್ಲೇ ಸಿಂಪಲ್ಲಾಗಿ ನಿಮ್ಗೆ ಮಾಡಿ ತೋರಿಸೇನಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ನಾನಿಲ್ಲಿ ನಿಮ್ಗೆ ಸಪ್ರೇಟಾಗಿ ಒಂದೊಂದು ಹಾಕಿ ತೋರಿಸ್ತಾನೆ ನೋಡ್ರಿ, ಯಾವ ರೀತಿ ಸೈಜ್ ಡಬಲ್ ಆಗ್ತದೆ ಅಂಥೇಳಿ. ನೀವು ನೋಡ್ತಿರ್ಬೋದು ಇಲ್ಲೇ ಎಷ್ಟು ಚೆನ್ನಾಗಿ ಅಳ್ತಾವಂಥೇಳಿ. ನಾವಿಲ್ಲೇ ಅಕ್ಕಿ ಹಿಟ್ಟನ್ನ ಯಾವುದೇ ರೀತಿ ನೆನೆಸಿಲ್ಲ, ಸೋಡಾ ಕೂಡ ಹಾಕಿಲ್ಲ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸೈಜ್ ಡಬಲ್ ಆಗ್ತಾವಂಥೇಳಿ. ಸೊ ಖಂಡಿತ ಈ ರೆಸಿಪಿನ ಈ ಬೇಸಿಗೆ ಕಾಲದೊಳಗೆ ಟ್ರೈ ಮಾಡಿರಿ. ಆಮೇಲೆ ಮಾಡಿ ನೀವು ಆರಾಮ್ ವರ್ಷಾನ್ಗಟ್ಲೆ ಇಟ್ಕೊಂಡು ತಿನ್ಕೋಬೋದಿಲ್ಲೇ. ನಾನು ನಿಮ್ಗೆ ತೋರಿಸ್ತಾನೆ ನೋಡ್ರಿಲ್ಲೇ. ನಾವು ಮಾಡಿದ್ದು ಇಷ್ಟು ಸಣ್ಣ ಸೈಜಿನವು, ಬಟ್ ಇವು ಇಷ್ಟು ದೊಡ್ಡ ಆಗ್ಯಾವ ನೋಡ್ರಿ. ನಾನಿಲ್ಲೇ ಮುರಿದು ತೋರಿಸ್ತಾನೆ ನೋಡ್ರಿ ಎಷ್ಟು ಪಳ್ಳಾಗ್ಯಾವ ಅಂತೇಳಿ. ನೋಡ್ತಿರ್ಬೋದು ನೀವು ಹೆಂಗೆ ಪುಡಿ ಆಗಕತ್ತಾವ ಅಂತೇಳಿ. ಬಾಯಲ್ಲಿಟ್ರೆ ಕರಗ್ತಾವು, ಅಷ್ಟು ಚೆನ್ನಾಗೈತಿ.